ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹೋಗ್ತಾ ಇರೋದು ಮೇಲ್ಕೋಟೆಗೆ. ನಾವು ಹೋಗೋ ದಾರಿ ಕಾರ್ ದಾರಿ ಆಗಿರೋದ್ರಿಂದ ಅಜ್ಜಿ ನಂಗೆ ದೃಷ್ಟಿ ತೆಗೆದು ನಿಂಬೆಹಣ್ಣು ಬೆಳ್ಳುಳ್ಳಿ ಎಲ್ಲ ಇಟ್ಕೊಳ್ಳೋಕೆ ಕೊಟ್ಟರು. ಕೊನೆಗೂ ನಾವು ದೇವಸ್ಥಾನವನ್ನು ತಲುಪಿದ್ವಿ. ಬೆಟ್ಟ ಹತ್ತೋಕೆ ಮುಂಚೆ ಬೆಟ್ಟದ ಕೆಳಗೇನೆ ಒಂದು ಸುಂದರವಾಗಿರುವಂತಹ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿಗೂ ತಪ್ಪದೆ ಭೇಟಿ ನೀಡಿ. ನಾವು ಹೋಗಿದ್ದ ಸಮಯದಲ್ಲಿ ದೇವಸ್ಥಾನದಲ್ಲಿ ಯಾರೂ ಇರಲಿಲ್ಲ. ನೆಮ್ಮದಿಯಾಗಿ ಪೂಜೆಯನ್ನು ಮುಗಿಸ್ಕೊಂಡು ಬೆಟ್ಟನ ಹತ್ತಿದ್ವಿ. ನಾನು ಪ್ರತಿ ಬಾರಿ ಮೇಲ್ಕೋಟೆಗೆ ಹೋದಾಗಲೂ ದೇವರ ದರ್ಶನ ಮಾಡೋಕ್ಕಾಗಿರಲಿಲ್ಲ, ಯಾವಾಗಲೂ ಬಾಗ್ಲಾಗ್ತಿತ್ತು. ಅದಕ್ಕೆ ಈ ಸರಿ ಬಾಗಿಲು ತೆಗಿಯೋಕ್ಕೆ ಮುಂಚೆನೇ ಹೋಗಿ ಕ್ಯೂನಲ್ಲಿ ನಿಂತಿದ್ವಿ. ಬೇಗ ಬೇಗ ದರ್ಶನ ಆಯಿತು. ದೇವಸ್ಥಾನದ ಮೇಲ್ಗಡೆಯಿಂದ ಈ ರೀತಿ ಒಂದು ಅಮೇಝಿಂಗ್ ವ್ಯೂ ಕಾಣಿಸುತ್ತೆ. ಇಡೀ ಊರೇ ಕಾಣಿಸುತ್ತೆ. ಎಷ್ಟು ಹಸಿರು ಪರಿಸರ, ಆ ವೆದರು ಎಲ್ಲ ತುಂಬ ಚೆನ್ನಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನದ ಬೆಟ್ಟದಿಂದ ಕೆಳಗೆ ಇಳಿಬೇಕಾದ್ರೆ ಈ ಹುಡುಗ ನಮಗೆ ಮಜ್ಜಿಗೆ ಕುಡೀರಿ ಅಂತ ಹಿಂಸೆ ಕೊಟ್ಟ. ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಚೆಲುವನಾರಾಯಣ ಸ್ವಾಮಿ ದರ್ಶನಕ್ಕೆ ಅಂತ ಹೊರಟ್ವಿ. ದೇವರನ್ನು ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ. ಇಲ್ಲಿನ ಶಿಲ್ಪಕಲೆ ಎಷ್ಟು ಅದ್ಭುತವಾಗಿದೆ ನೋಡಿ. ಹಾಗೆ ಎಲ್ಲರೂ ಇದೇ ರೀತಿ ಕಂಬವನ್ನು ಸುತ್ತಾ ಇದ್ರು. ನಾವು ಏನೋ ಒಳ್ಳೇದಿರ್ಬೋದು ಅಂದ್ಕೊಂಡು ಕಂಬವನ್ನು ಸುತ್ತಿ ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವಸ್ಥಾನದಿಂದ ಹೊರಟು ಮೇಲ್ಕೋಟೆಯಲ್ಲಿ ಫೇಮಸ್ ಪುಳಿಯೋಗರೆನ ತಿಂದು ಹಾಗೆ ಒಂದು ಸ್ವಲ್ಪ ಫೋಟೋಶೂಟ್ನ ಮುಗಿಸ್ಕೊಂಡು ಹೊರಟ್ವಿ.